ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 3ನೇ ಪ್ರಶ್ನೆ. ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಎಂದರೆ ಇವುಗಳನ್ನು ಬೆಳೆಸುವುದು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡೋಣ. ಮೊದಲನೇ ಆಪ್ಷನ್ ಏನಿದೆ, ಮನೆ ಛಾವಣಿಯ ಮೇಲೆ ಹೂವುಗಳು ಅಂತ ಇದೆ. ಕ್ವಶನ್ ಏನಿದೆ, ಬೆಳೆಗಳ ಕೃಷಿಯನ್ನು ಪ್ರತಿನಿಧಿಸುವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಬೆಳೆಗಳ ಕೃಷಿ ಅಂತ ನಾವು ಮನೆಯ ಛಾವಣಿಯ ಮೇಲೆ ಹೂಗಳನ್ನ ಬೆಳೆಸೋದಿರ್ಬೋದು. ಉದಾಹರಣೆಗೆ ಒಂದಿಷ್ಟು ಚೆಂಡು ಹೂಗಳನ್ನ ಬೆಳೆಸ್ತೀವಿ, ಒಂದಿಷ್ಟು ಗುಲಾಬಿ ಹೂಗಳನ್ನ ಬೆಳೆಸ್ತೀವಿ, ಇನ್ನೊಂದಿಷ್ಟು ಸೇವಂತಿಗೆ ಹೂವನ್ನ ಬೆಳೆಸ್ತೀವಿ. ಇದನ್ನ ನಾವು ಕೃಷಿ ಅಂತ ಹೇಳೋಕ್ ಸಾಧ್ಯನಾ? ಇಲ್ಲ. ಇವುಗಳನ್ನ ನಾವು ಕೃಷಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎರಡನೇದು, ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳು ಅಂತ ಇದೆ. ಈಗ ಒಂದು ತೋಟಕ್ಕೆ ಹೋದ್ರೆ ಅಲ್ಲಿ ನಾವು ಒಂದಿಷ್ಟು ತರಕಾರಿ ಗಿಡಗಳನ್ನ ಹಾಕಿರಬಹುದು. ಮೂಲಂಗಿ, ಈರುಳ್ಳಿ, ಬಾಳೆ ಗಿಡವನ್ನ ಹಾಕಿರಬಹುದು. ಇದನ್ನ ನಾನು ಕೃಷಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳು. ಒಂದು ಖಾಲಿ ಭೂಮಿ ಇದೆ, ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಸ್ಯಗಳನ್ನು ಹುಟ್ಟುಕೊಂಡಿದ್ದಾವೆ. ನಾನು ಅದನ್ನ ಕೃಷಿ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಇದು ಕೂಡ ತಪ್ಪಾದ ಉತ್ತರ. ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು. ಹೌದು, ಇದು ಸರಿಯಾದ ಉತ್ತರ. ಯಾಕಂದ್ರೆ ನಾವು ಕೃಷಿ ಅಂತ ಹೇಳಬೇಕಂದ್ರೆ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ನಾವು ಬೆಳೆಸಿದ್ರೆ ಅದನ್ನ ಕೃಷಿ ಅಂತ ಹೇಳಬಹುದು. ಹಾಗಾಗಿ ಸರಿಯಾದ ಉತ್ತರ ಡಿ. ಈಗ ನೀವು ನೋಡಿರ್ಬಹುದು, ನಿಮ್ಮ ಮನೆಯಲ್ಲಿ ತಂದೆ ಅಥವಾ ನಿಮ್ಮ ಸಂಬಂಧಿಕರು ಯಾರೇ ಇರಬಹುದು, ಅವರನ್ನ ಕೃಷಿಕರು ಅಂತ ಹೇಳ್ತಿರ್ತಾರೆ ಅಲ್ವಾ? ಯಾಕಂದ್ರೆ ಅವರು ಒಂದು ತಮ್ಮ ಜಮೀನಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಶಿಗಟ್ಲೆ ಒಂದೇ ರೀತಿಯ ಸಸ್ಯಗಳನ್ನ ಬೆಳೀತಾರೆ. ಈಗ ಉದಾಹರಣೆಗೆ ಜೋಳ ಇರಬಹುದು, ಗೋಧಿ ಇರಬಹುದು, ಭತ್ತ ಇರಬಹುದು. ಜಮೀನಿನ ತುಂಬಾ ಅದೇ ಬೆಳೆಯನ್ನ ಬೆಳೆದಿರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರೋದ್ರಿಂದ ನಾವು ಅದನ್ನ ಕೃಷಿ ಅಂತ ಹೇಳ್ತೀವಿ. ಉದಾಹರಣೆಯನ್ನ ನೋಡಿ, ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂತಹ ಅಡಿಕೆ ಮರಗಳು. ಅಡಿಕೆ ಮರಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ. ಇದನ್ನ ಅಡಿಕೆ ಕೃಷಿ. ನೀವು ಮಲೆನಾಡು ಕಡೆ ಹೋದ್ರೆ ಈ ತರ ಅಡಿಕೆ ಕೃಷಿಯನ್ನ ಹೆಚ್ಚಾಗಿ ಕಾಣ್ತೀರಿ. ಇನ್ನೊಂದು ನೋಡಿ, ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವ ಭತ್ತದ ಸಸಿಗಳು. ಭತ್ತದ ಸಸಿಗಳನ್ನ ಒಂದು ಜಮೀನಿನ ತುಂಬೆಲ್ಲ ಹಾಕಿದ್ದಾರೆ. ಸೊ ಇದನ್ನ ಕೂಡ ನಾವು ಕೃಷಿ ಅಂತ ಕರಿಬಹುದು. ಧನ್ಯವಾದಗಳು.